ಬೆಂಗಳೂರು ರಸ್ತೆಯಲ್ಲಿ ನೀವು ಊಹಿಸಿರಬಹುದು, ವೇಗವಾಗಿ ಓಡುತ್ತಿರುವ ಒಂದು ಹಸಿರು ಲ್ಯಾಂಬೋರ್ಗಿನಿ ಕಾರು. ಜನರು ತಲೆ ತಿರುಗಿಸಿ ನೋಡುವಷ್ಟು ಶಬ್ದ. ಆದರೆ ಆ ವೇಗದ ಹಿಂದೆ ಒಂದಿಷ್ಟು ದರ್ಪ, ನಿರ್ಲಕ್ಷ್ಯ ಕೂಡ ಇದ್ರೆ ಏನಾಗುತ್ತೆ ಗೊತ್ತಾ? ಇಂದು ನಾವು ಹೇಳ್ತಾ ಇರೋ ಕತೆ ಐಷಾರಾಮಿ ಕಾರು, ಸಂಚಾರ ನಿಯಮ ಉಲ್ಲಂಘನೆ ಮತ್ತೆ ಹೈಕೋರ್ಟ್ ನೀಡಿದ ಅಚ್ಚರಿಯ ಶಿಕ್ಷೆಯ ಬಗ್ಗೆ. ಅಂದು ಜನವರಿ 20, ಬೆಂಗಳೂರು ಮೈಸೂರು ರಸ್ತೆ. ಚಿರಂತನ್ ಎಂಬ ವ್ಯಕ್ತಿ ತನ್ನ ಹಸಿರು ಲ್ಯಾಂಬೋರ್ಗಿನಿ ಕಾರನ್ನ ಅತಿ ವೇಗವಾಗಿ ಚಲಾಯಿಸ್ತಾ ಇದ್ದ. ಅದು ಸಾಮಾನ್ಯ ಕಾರಲ್ಲ, ಲಕ್ಷಾಂತರ ಬೆಲೆ ಬಾಳುವ ಲಕ್ಸುರಿ ಕಾರು. ರಸ್ತೆ ಮೇಲೆ ಶಬ್ದ ಮಾಡ್ತಾ ಓಡುತ್ತಿದ್ದ ಲ್ಯಾಂಬೋರ್ಗಿನಿ. ಆದರೆ ಈ ವೇಗ, ಈ ಶೋ ಆಫ್ ಸಂಚಾರ ನಿಯಮಗಳಿಗೆ ವಿರುದ್ಧವಾಗಿತ್ತು. ಕೆಂಗೇರಿ ಸಂಚಾರ ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿ ಅಜಾಗರೂಕ ಚಾಲನೆ, ನಿರ್ಲಕ್ಷ್ಯ, ಸಾರ್ವಜನಿಕ ಸುರಕ್ಷತೆಗೆ ಅಪಾಯ, ಈ ಎಲ್ಲ ಕಾರಣಗಳಿಂದ BNS 281 IMV ಆಕ್ಟ್ 177 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಕತೆ ಇಲ್ಲಿಗೆ ಮುಗಿಲಿಲ್ಲ. ಚಿರಂತನ್ ನೇರವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. FIR ರದ್ದು ಮಾಡುವಂತೆ ಮನವಿ ಮಾಡಿದ್ರು. ವಿಚಾರಣೆ ವೇಳೆ ಅವರ ಪರ ವಕೀಲರು ಹೇಳಿದ್ರು, ನನ್ನ ಕಕ್ಷಿದಾರನಿಗೆ ತಪ್ಪಿನ ಅರಿವು ಬಂದಿದೆ. ಅವರು ಮಾಡಿದ ತಪ್ಪಿಗಾಗಿ ಸಮುದಾಯ ಸೇವೆ ಮಾಡಲು ಸಿದ್ಧರಾಗಿದ್ದಾರೆ. ಅದರ ಜೊತೆಗೆ ಒಂದು ಸಲಹೆಯನ್ನು ಕೂಡ ಕೊಟ್ಟರು. ಅದೇನಂದ್ರೆ, ಮಕ್ಕಳಿಗೆ ಟ್ರಾಫಿಕ್ ನಿಯಮಗಳ ಬಗ್ಗೆ ಪಾಠವನ್ನ ಮಾಡ್ತಾರೆ ಅಂತ. ಇದಕ್ಕೆ ಸರ್ಕಾರದ ಪರ ವಕೀಲರು ತಕ್ಷಣ ಆಕ್ಷೇಪಿಸಿದರು. ನಿಯಮ ಉಲ್ಲಂಘಿಸಿದ ವ್ಯಕ್ತಿ ಮಕ್ಕಳಿಗೆ ಪಾಠ ಮಾಡೋದು ಸರಿಯಾ ಅಂತ. ಬದಲಿಗೆ ಗಿಡ ನೆಡೆಸುವಂತ ಕೆಲಸ ಮಾಡಿಸಬಹುದು ಅಂತ ಹೇಳಿದರು. ಕೋರ್ಟ್ನಲ್ಲಿ ಕೆಲ ಕ್ಷಣ ಗಂಭೀರವಾದ ವಾತಾವರಣ. ಆಮೇಲೆ ನ್ಯಾಯಮೂರ್ತಿ ಜಸ್ಟಿಸ್ M ನಾಗಪ್ರಸನ್ನ ಅವರ ಪೀಠ ಒಂದು ವಿಭಿನ್ನ ತೀರ್ಪನ್ನ ನೀಡಿತ್ತು. ಅದೇನೆಂದ್ರೆ, ಹಸಿರು ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ಹೋಗಿ ರಸ್ತೆಯಲ್ಲಿರುವ ಕಸವನ್ನ ಗುಡಿಸಿ ಅದೇ ಕಾರ್ನಲ್ಲಿ ವಾಪಸ್ ಬನ್ನಿ ಅಂತ. ಹೌದು, ಐಷಾರಾಮಿ ಕಾರ್ನಲ್ಲಿ ಓಡಾಡಿದ ವ್ಯಕ್ತಿಗೆ ಅದೇ ಕಾರ್ನಲ್ಲಿ ಕಸ ಗುಡಿಸುವ ಶಿಕ್ಷೆ. ಇದು ಕೇವಲ ಶಿಕ್ಷೆ ಮಾತ್ರವಲ್ಲ, ಇದು ಒಂದು ಸಂದೇಶ. ಈ ಘಟನೆ ನಮಗೆ ಏನ್ ಹೇಳುತ್ತೆ ಗೊತ್ತಾ? ನಿಮ್ಮ ಬಳಿ ದುಬಾರಿ ಕಾರಿದ್ರೂ ನೀವು ದೊಡ್ಡವರಾಗಿರಬಹುದು, ಆದರೆ ಕಾನೂನು ಮುಂದೆ ಎಲ್ಲರೂ ಕೂಡ ಸಮಾನರು. ಸಂಚಾರ ನಿಯಮಗಳು ನಮ್ಮ ಸುರಕ್ಷತೆಗಾಗಿ, ಇತರರ ಜೀವ ರಕ್ಷಣೆಗಾಗಿ ಅವನ್ನ ಉಲ್ಲಂಘಿಸಿದ್ರೆ ಶಿಕ್ಷೆ ಖಂಡಿತ. ಇದು ಕೇವಲ ಒಂದು ಪ್ರಕರಣವಲ್ಲ, ಇದು ಸಮಾಜಕ್ಕೆ ಒಂದು ಪಾಠ, ಯುವಕರಿಗೆ ಒಂದು ಎಚ್ಚರಿಕೆ. ಹೀಗಾಗಿ ಟ್ರಾಫಿಕ್ ನಿಯಮಗಳನ್ನು ಪಾಲಿಸಿ ಸುರಕ್ಷಿತವಾಗಿ ಚಾಲನೆ ಮಾಡಿ. ಇಂತಹ ಸತ್ಯ ಘಟನೆಗಳು ಮತ್ತು ವಿಶ್ಲೇಷಣೆಗಾಗಿ HBS ನ್ಯೂಸ್ ಇನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.